ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ, ಆದ ನಂತರ ತೆಲುಗು ತಮಿಳು ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳ್ದೆ. ಯಾಕಂದ್ರೆ ನಮ್ಮ ಚಿತ್ರರಂಗನ, ನಮ್ಮ ನಾಡಿನ, ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ. ಸೊ ಫಸ್ಟ್ ಭೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳು ಪ್ಲಾನ್ ಮಾಡ್ತಾ ಇದೀವಿ. ಅಲ್ಲ, ನೀವು ಕೇಳಿದಕ್ಕೆ ಅಲ್ಲ ಆತರ ಅಲ್ಲ, ನಾವು ಬಹಳ ಮಾತಾಡಿದೀವಿ. ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು, ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ. ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅವ್ರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ. ಅದ್ರಲ್ಲೂ ನನಗೆ ಅದು ಬಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ. ನಾನು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ, ಇವ್ರು ಏನೇನೋ ಸಿಗರೇಟ್ ತಂದ್ಕೊಟ್ರು, ಏನೇನೋ ತಂದ್ಕೊಟ್ರು, ನನ್ಗೆ ಆಗ್ತಾ ಇರ್ಲಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಿದ್ ಒಂದ್ ಸ್ಟೈಲು, ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ. ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ಅದು ದೇವರನ್ನೇ ಲೋಕಾನುಭವ ನೋಡ್ ಕಲ್ತಿದ್ದು. ನಾನು ಸ್ವತಃ ಆಕ್ಚುಲಿ ಬಂಗಿ ಸೇರೋದು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಯಾನದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಬರ್ಲಿಲ್ಲ, ಈ ಕುದ್ಗೆಲ್ಲ ಸ್ಲಿಮ್ ಮಾಡ್ಬಿಡ್ತು. ಅಂದ್ಬಿಟ್ಟು ಒಂದ್ 3 ಸಿಗರೇಟ್ ಇಟ್ಕೊಂಡ್ರೆ ಸರಿ ಎಳೆದ್ಬಿಟ್ರು. ಆಮೇಲೆ ಅಯ್ಯಯ್ಯೋ ಇದ್ರಲ್ಲಿ ದಿಮ್ಮಂತಿದೆ, ಮತ್ತೆ ಸಿಗರೇಟ್ ದಿಮ್ಮಂತಿದೆ ಅಂತ. ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ. ಇನ್ನು ನಮ್ಮ ಮಾಸ್ಟ್ರು ನನಗೆಲ್ಲೂ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆಕ್ಷನ್ ಮಾಡಿರೋದು. ಪಾಪ ಅವ್ರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದ್ರು ನನಗೆ, ದಯವಿಟ್ಟು ನೀವೊಬ್ರೆ ರಿಹರ್ಸಲ್ ಮಾಡಕ್ ಹೋಗ್ಬೇಡಿ, ನಾನು ಅಸಿಸ್ಟೆಂಟ್ ಅನ್ನ ಕಳಿಸ್ತೀನಿ, ಇಲ್ಲ ನಾನ್ ಬರ್ತೀನಿ ಅಂತ. ಅವ್ರ ಮಾತು ಕೇಳ್ದಿರಾ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋದೆ, ಬ್ಯಾಕ್ ಫ್ಲಿಪ್ ಎಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ನನ್ಗೆ ಪ್ರಾಬ್ಲಮ್ ಆಗಿತ್ತು. ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬಯಸ್ಕೊಂಡೆ ಅನ್ಕೋತೀನಿ. ಆ ಟೈಮ್ ತುಂಬಾ ಬೈದ್ರೆ, ಯಾಕಂದ್ರೆ ಶೂಟಿಂಗ್ ಪೋಸ್ಟ್ಪೋನ್ ಆಯ್ತು ನಮ್ದು ಒಂದು 20 days, ಮತ್ತೆ ನಾವು ಮುಂದೆ ಹೋದ್ವಿ. ಸೊ ಈ ತರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ. ಇನ್ನು ಮಾಸ್ಟರ್ ತುಂಬಾ ಜನ ನನ್ನ ಹತ್ರ ಫೈಟ್ ಮಾಡಿಸಿದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಇನ್ನು ನಮ್ಮ ಅನು ಅಕ್ಕ ನೋಡಿ, ಇವತ್ತು ಇವರೆಲ್ಲ ಇದ್ದಾರೆ. ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೆಲಿ ಇವರೇ ಸಾಥ್ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವುದೇ ರೀತಿ ಯಾವುದೇ ಒಂದು ಪ್ರೋಗ್ರಾಮ್ ಅಂದ್ರೂ, ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ. ಸರಿ, ನಿಮ್ ಸಿನಿಮಾಗೆ ಒಳ್ಳೇದಾಗ್ಬೇಕು ಅಂದ್ಬಿಟ್ಟು ನಮ್ ಜೊತೆ ಇದ್ದೀರಾ ಅಕ್ಕ, ಥ್ಯಾಂಕ್ಸ್ ನಿಮ್ಗೆ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳ್ಬೇಕಾಗಿರೋದೇ ಇಲ್ಲ. ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಹಾಫ್ ಅಲ್ಲಿ ಇವ್ರು ಬಿಟ್ರೆ ಕಣ್ಣಿಗೆ ಯಾರು ಕಾಣಲ್ಲ ಅನ್ಸುತ್ತೆ, ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಇವರು ಅಷ್ಟೇ ನಮ್ಗೆ ಬಹಳ ಸಹಕರಿಸಿದ್ದಾರೆ. ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡ್ಬೇಕು ಅಂದ್ರೆ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನಾವೊಂದು ಸಿನಿಮಾ ಮಾಡ್ತೀವಿ, ಅದನ್ನ ಸಿನಿಮಾ ಆದ್ಮೇಲೆ ಅದು ಜನಗಳಿಗೆ ತಲುಪಿಸ್ಬೇಕು ಅಂದ್ರೆ ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನಮ್ಗೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ರಮೇಶ್ ಸರ್ ಇರ್ಬೋದು, ಅಣ್ವಕ್ಕ ಇರ್ಬೋದು, ಮಾಸ್ಟರ್ ರಂಗಣ್ಣ, ನಮ್ಮ ನಿರ್ದೇಶಕರು. ನನ್ನ ಅಣ್ಣನ ಬಗ್ಗೆ ಹೇಳ್ಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ, ಎಲ್ಲೂ ನನ್ನ ವಿಷಯನೇ ಮಾತಾಡಲ್ಲ ನೀನು, ನಾನು ಇಷ್ಟು ಕಷ್ಟ ಬೀಳ್ತಾ ಇದೀನಿ. ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತರು. ಇನ್ನೂ ಬಹಳಷ್ಟು ಜನ ಇದ್ದಾರೆ, ಎಲ್ಲಾರ ಹೆಸರು ಹೇಳಕ್ಕಾಗಲ್ಲ, ಕೆಲವು ಸಲ ಮರಿತೀವಿ ನಾವು. ಸೊ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಇವಾಗ ಈ ತರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ. ಫಸ್ಟ್ ನನಗೆ ಡೈರೆಕ್ಟರ್ ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು, ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರ್ಲಿಲ್ಲ. ನಾನು ಯಾವತ್ತೂ ಕೇಳಿರ್ಲಿಲ್ಲ ಹೆಣ್ಣು ಅಗೋರಿ ಇದಾರ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು. ಫಸ್ಟ್ ಬಂದು ಅವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು, ಈ ಸಿನಿಮಾಗೆ ಏನಾದ್ರು ನಾನು ಸೂಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಬೇರೆ ಯಾರಾದ್ರೂ ಹೀರೋಯಿನ್ ನೀವು ಹಾಕೋಬೇಕು, ನಾನು ಆಕ್ಟ್ ಮಾಡಲ್ಲ, ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಫೋಟೋ ಶೂಟ್ ಆದ್ಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನ ಒಂದು ಕನಸಿತ್ತು, ಬೇರೆ ಬೇರೆ ರೀತಿಯಾದಂತ ಪಾತ್ರಗಳನ್ನ ಮಾಡ್ಬೇಕು ಅಂತ. ಬಟ್ ಈ ತರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅನ್ಕೊಂಡಿರ್ಲಿಲ್ಲ. ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫ್ ಅಲ್ಲಿ ಅಂತ ನನಗೆ ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ. ಯಾಕಂದ್ರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ, ಎಲ್ರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಪಾತ್ರಗಳು ನಂದಿರ್ಬೋದು, ರಮೇಶ್ ಸರ್ ಇರ್ಬೋದು, ಅನು ಅಕ್ಕಂದು ಪಾತ್ರ ಇರ್ಬೋದು, ರಮಣನ ಪಾತ್ರ ಇರ್ಬೋದು, ಎಲ್ರು ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜಯ್ ಅವ್ರಿಗೆ ನಾನು
ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವ್ರು ಇಲ್ಲದೆ ಇದ್ದಿದ್ರೆ ಈ ಒಂದು ಭೈರಾದೇವಿ ಪಾತ್ರ ನಾನು ಮಾಡಕ್ ಆಗ್ತಿರ್ಲಿಲ್ಲ, ಮತ್ತೆ ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆ ಸಿನಿಮಾ ತರಕ್ಕೂ ಆಗ್ತಾ ಇರ್ಲಿಲ್ಲ. ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ನಿಮ್ಮವರೆಗೂ ರೀಚ್ ಆಗಿದೆ. ನಿಮ್ಮ ಸಪೋರ್ಟ್ ಬೇಕು ನಮ್ಗೆ. ನೀವು ಅದನ್ನ ಜನರಿಗೆ ತಲುಪಿಸದೆ ಹೋದ್ರೆ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್. ಇಲ್ಲಿವರೆಗೂ ನೀವು ನಮ್ಗೆ ಯಾವ ರೀತಿ ಸಹಕರಿಸಿದಿರೋ ಇನ್ನು ಮುಂದೆನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಗೆ ಇರ್ಲಿ ಅಂತ ಕೇಳ್ಕೊತೀನಿ. ಇದೇ 3ನೇ ತಾರೀಕು ಈ ಭೈರಾದೇವಿ ಸಿನಿಮಾ, ನಾಡಿದ್ದು ಇನ್ನು 1 ದಿವಸ ಇದೆ ಅಷ್ಟೇ ನಮ್ಗೆ. ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಥಿಯೇಟರ್ಗೆ ಫಸ್ಟ್ ಶೋ ತ್ರಿವೇಣಿ ಥಿಯೇಟರ್ಗೆ ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ. ನೀವು ಎಲ್ಲ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಫಸ್ಟ್ ಟೈಮ್ ನನಗೆ ನಿಜ ತುಂಬಾ ಭಯ ಇತ್ತು ನನಗೆ. ಯಾಕಂದ್ರೆ ಈ ಪಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಭಯ ಇದ್ದಿದ್ದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ, ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ಮತ್ತೆ ನನಗೆ ತುಂಬಾ ಭಯ. ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ಸ್ಮಶಾನ ಅಂದ್ರೆ ಭಯ, ದೆವ್ವ ಅಂದ್ರೆ ಭಯ. ಅದೇ ತುಂಬಾ ಹಾರರ್ ಸಿನಿಮಾಗಳಂದ್ರೆ ಬಹಳ ಇಷ್ಟ ನನಗೆ, ನನ್ನ ಫೇವ್ರೆಟ್ ಅದು. ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ, ನನ್ಗಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ನಾನು ಡೈರೆಕ್ಟರ್ಗೆ ಹೇಳ್ದೆ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಸ್ಮಶಾನ ಸೆಟ್ ಹಾಕಿ ಅಂತ. ಡೈರೆಕ್ಟ್ರು ಮತ್ತೆ ನನ್ನ ಅಣ್ಣನಿಬ್ರು ಪ್ಲಾನ್ ಮಾಡಿ ಫಸ್ಟ್ಗೆ ಇವ್ನು ಹೇಳ್ಬಿಟ್ಟಿದ್ದಾನೆ, ಫಸ್ಟ್ ಒಪ್ಸ್ಬಿಡೋಣ ಕ್ಯಾರೆಕ್ಟರ್ ಮಾಡೋದನ್ನ, ಅದಾದ್ಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡ್ ಬಂದ್ ನನ್ನ ಹತ್ರ ಸೆಟ್ ಹಾಕಕ್ ಓಕೆ ಅಂತ ಹೇಳಿದ್ರು. ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ, ಸೆಟ್ ಓಕೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೇನು ಶೂಟಿಂಗ್ ಇದೆ, 2 days ಇದೆ, ಇಲ್ಲ ಸೆಟ್ ಆಗ್ತಾ ಇಲ್ಲ, ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಮತ್ತೆ ನಾನು ಹೇಳ್ದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಪೋಸ್ಟ್ಪೋನ್ ಮಾಡು, ಇನ್ನೊಂದು 20 days ಸೆಟ್ ಹಾಕ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದ್ರು. ನಿಮ್ಗೆ ಗೊತ್ತು ನಾನು ಯಾರ ಮುಂದೆನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ, ನಂಗೆ ಆ ಸ್ವಭಾವದವಳಲ್ಲ ನಾನು. ಡೈರೆಕ್ಟರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡ್ಬೇಕು, ರಾ ಫೀಲ್ ಬೇಕು ಅಂದ್ರು. ನಾನು ಅನ್ಕೊಂಡಿದ್ದು ಯಾವ ಕರ್ಮಪ್ಪ ಈ ಡೈರೆಕ್ಟರ್ ಎಲ್ಲದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದ್ಮೇಲೆ ಅವ್ರಿಗೆ ಹೇಳಿದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್. ಬಟ್ ನನ್ಗೆ ತುಂಬಾ ಭಯ. ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಎಷ್ಟು ಭಯ ಇತ್ತು ಅಂದ್ರೆ, ಒಂದ್ ರೂಮ್ ಇಂದ ನಾನು ಇನ್ನೊಂದ್ ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ. ಇವನಲ್ಲ, ಇವ್ ನನ್ನ ಜೊತೆ ಇಲ್ಲಿರಲ್ಲ. ಸೊ ಯಾರಾದ್ರೂ ನನ್ನ ಜೊತೆ ಇರೋರು, ಇಲ್ಲ ನಮ್ಮ ಮನೇಲಿ ಕೆಲಸ ಮಾಡೋರು, ಇಲ್ಲ ನನ್ನ ಸಿಸ್ಟರ್, ಇಲ್ಲ ಯಾರೋ ನನ್ನ ಜೊತೆ ಇರ್ಬೇಕು. ನಾನು ರೂಮ್ಗೆ ಹೋಗ್ತೀನಿ ಅಂದ್ರೆ ಅವ್ರು ನನ್ನ ಜೊತೆ ಬರ್ಬೇಕಾ, ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದ್ರೆ. ಆದ್ರೂ ದೆವ್ವಗಳ ಸಿನಿಮಾ ಯಾವ್ದು ಬಿಡ್ದಿರೋ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ದೆ ನಾನು. ಈ ಸಿನಿಮಾ ಮಾಡಿ ಏನೋ ಗೊತ್ತಿಲ್ಲ ನನಗೆ, ಆ ದೆವ್ವ ಅನ್ನೋದು ಆ ಭಯನೇ ಹೊಟ್ಟೋಗಿದೆ ನನಗೆ. ಈಗ ನೀವು ಒಬ್ಳೆ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಳೆ ಹೋಗು ಅಂದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಅದು ಏನು ಶಕ್ತಿ ಇರೋ ಗೊತ್ತಿಲ್ಲ. ಅಂದ್ರೆ ಕೆಲವೊಂದ್ಸಲ 4 hours 5 hours ಈ ತರ ಟೈಮ್ ತಗೋತಾ ಇದ್ವಿ. ಮತ್ತೆ ಫಸ್ಟ್ ಡೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಖಾಲಿ ಗೆಟಪ್ ಹಾಕೊಂಡೆ. ಹಾಕಿದ ತಕ್ಷಣ ಕ್ಯಾರವಾನ್ ಅಲ್ಲಿ ಇದ್ದೆ, ನನ್ಗೆ ಏನೋ ಗೊತ್ತಿಲ್ಲ, ಇವ್ ಶಾರ್ಟ್ ವೇಟ್ ಮಾಡ್ತಾ ಇದ್ರು. ನನಗೆ ಎದ್ದೇಳಕ್ಕೂ ಆಗ್ಲಿಲ್ಲ, ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ. ಏನೋ ಒಂಥರ ಏನೋ ಭಾರ, ತಲೆ ಏನೋ ದಪ್ಪ, ಒಂಥರ ದೊಡ್ಡದು ಅನಿಸ್ತಾ ಇದೆ, ದೇಹ ಎಲ್ಲ ಒಂಥರ ತುಂಬಾ ಭಾರ ಅನಿಸ್ತಾ ಇದೆ. ಇವ್ರು ಕರಿತಾ ಇದ್ದಾರೆ, ನನ್ಗೆ ಇವ್ರು ಮಾತಾಡೋದೆಲ್ಲ ಏನು ಕೇಳಿಸ್ತಾ ಇಲ್ಲ. ಅದಾದ್ಮೇಲೆ ಇವ್ರಿಗೇನೋ ಡೌಟ್ ಆಯ್ತು, ಏನೋ ಪ್ರಾಬ್ಲಮ್ ಆಗಿದೆ, ಎಲ್ಲ ಕ್ಯಾರವಾನ್ಗೆ ಓಡ್ ಬಂದ್ರು. ನಾನು ಹೇಳ್ದೆ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನಾನು ಸಾಮಾನ್ಯವಾಗಿ ಯಾರು ವೇಟ್ ಮಾಡ್ಸಲ್ಲ ಶೂಟಿಂಗ್ ಟೈಮಲ್ಲಿ. ಅದಾದ್ಮೇಲೆ ಅಲ್ಲೇ ಕಾಳಿಯಮ್ಮನ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ, ಅಲ್ಲಿ ಕರ್ಕೊಂಡೋಗಿ ಒಂದು ಏನೋ ತಡೆ ತರ ತೆಗ್ಸಿ ಪೂಜೆ ಮಾಡಿದ್ರು. ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರೇ ಒಂದು ಲಿಂಬೆ ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು. ಅದೇನೋ ಗೊತ್ತಿಲ್ಲ, ತೆಗ್ದಾಗ ಪೂಜೆ ಆಗಿದ ತಕ್ಷಣ ಒಂದೇನೋ ಎನರ್ಜಿ ಬಂತು. ಇಮಿಡಿಯೇಟ್ ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ. ಅದಾದ್ಮೇಲೆ ನನ್ಗೆ ಯಾವತ್ತೂ ಆ ತರ ಪ್ರಾಬ್ಲಮ್ ಆಗಿರ್ಲಿಲ್ಲ. ಸರ್ ಖಂಡಿತವಾಗ್ಲು, ಯಾಕಂದ್ರೆ ಇನ್ನೊಂದೇನಂದ್ರೆ ಅವ್ರವ್ರ ನಂಬಿಕೆ ಅದು. ಅವ್ರವ್ರ ನಂಬಿಕೆನ, ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ನಾವೇನು ಅದ್ರ ಬಗ್ಗೆ
ಕಮೆಂಟ್ ಮಾಡಕ್ಕಾಗಲ್ಲ. ಸುಮಾರು ಸರಿ ನಿಮ್ಮೆಲ್ಲರೂ ಭೇಟಿ ಮಾಡುವಂತ ಅವಕಾಶಗಳು ಮೂಡ್ ಬಂದಿದೆ. ಮತ್ತೆ ಇವತ್ತು ನಮ್ಮ ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸಿ ಆಲ್ ಆಫ್ ಯು. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ನಾನು ಎಲ್ಲಿಂದ ಶುರು ಮಾಡೋದು, ರಾಧಿಕಾಯಿಂದನೇ ಶುರು ಮಾಡೋದು ಬೆಟರ್ ಅನ್ಸುತ್ತೆ ಅಲ್ವಾ? ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ. ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ, ಆಕೆ ಮುಖ್ಯ ಪ್ರೊಟಾಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಬಹಳ ಖುಷಿ ಕೊಡುವಂತ ವಿಷಯ ಆಕೆ ನಿರ್ಮಾಪಕಿ ಅನ್ನೋದು. ಒಬ್ಬ ಹೆಣ್ಮಗಳಾಗಿ ನಾನು ತುಂಬಾ ಹೆಮ್ಮೆ ಪಡುವಂತ ವಿಷಯ, ಖುಷಿ ಪಡುವಂತ ವಿಷಯ ಅದು. ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು. ಈ ಸಿನಿಮಾಲಿ ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿದೆ. ರವಿ ಫೋನ್ ಮಾಡಿದ್ರೆ ಆಕ್ಚುಲಿ ಫಸ್ಟ್ ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ. ರಾಧಿಕಾ ನೀವಾಗ್ಲೇ ನೀವು ಹೇಳ್ದಾಗೆ ತವರಿಗೆ ತಂಗಿಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಶಿವಣ್ಣ, ನಾನು, ರಾಧಿಕಾ, ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ದು. ಅದಾದ್ಮೇಲೆ ನವಶಕ್ತಿ ವೈಭವ, ಐ ಥಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿದ್ದು ದೇವಿ ಗೆಟಪ್ ಅಲ್ಲಿ. ಅಂಡ್ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು. ತುಂಬಾ ಖುಷಿಯಿಂದ ಒಪ್ಕೊಂಡೆ. ಅಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳಿದೆ, ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನನ್ನ ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡುವಂತ ಅವಕಾಶ ಆಯ್ತು. ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು ಏನೇ ಇದ್ರು ರವಿನೇ ಖುದ್ದಾಗಿ ಫೋನ್ ಮಾಡಿ ರಾಧಿಕಾ ಅಕ್ಕ ಇದು ಓಕೆನಾ, ಅಕ್ಕ ಅದು ಓಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ ನಾವು. ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂತ ಒಂದು ಟೀಮ್ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಅಷ್ಟೇ, ಓನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನ್ಸಿದ ಕೆಲಸ ಎಲ್ಲ ಮಾಡಿಸಿದ್ರು. ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ. ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್, ಅವ್ರ ಎಲ್ಲಾ ಭಾಷೆಗಳಲ್ಲೂ ನಿಪುಣ, ಆರಾಮಾಗಿ ಮಾತಾಡ್ಬಿಡ್ತಾರೆ. ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ, ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡಿಸಿದ್ರು. ತಮಿಳ್ ಸಾಧ್ಯ ಇಲ್ಲ, ಸೊ ಮಾಡಲ್ಲ ಅಂತ ಹೇಳಿದೆ ನಾನು. ತೆಲುಗು ಒಂದ್ ಸ್ವಲ್ಪ ಅವರು ನಮ್ಮ ಇಂಜಿನಿಯರು, ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಅಂಡ್ ಬೆಸ್ಟ್ ಫ್ರೆಂಡ್. ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನು ಕೂರಿಸ್ಕೊಂಡು ಭಾಷೆ ಕರೆಕ್ಟ್ ಆಗಿ ಕಲ್ತ್ಕೊಂಡು ಟ್ರೈ ಮಾಡಿದೀನಿ ಡಬ್ಬಿಂಗ್ ಮಾಡಕ್ಕೆ. ಅದು ಒಂದೇ ವಿಷಯಕ್ಕೆ ನನಗೆ ಕೋಪ ಜೈ ಮೇಲೆ. ಅದ್ ಬಿಟ್ರೆ ಶೂಟಿಂಗ್ ಕಷ್ಟ ಆಯ್ತು. ಒಂದು ಶಾರ್ಟ್ ನ ನಾವು ಇಷ್ಟು ಜನ ಮೂರ್ ಸರಿ ಮಾಡ್ತಾ ಇದ್ವಿ, ರಮೇಶ್ ಅವರು ನಾನು. ವಿ ಹ್ಯಾಡ್ ಟು ಡೂ ಒಂದ್ಸರಿ ಕನ್ನಡದಲ್ಲಿ, ಒಂದ್ಸರಿ ತಮಿಳಲ್ಲಿ, ಒಂದ್ಸರಿ ತೆಲುಗುಲಿ ನಾರ್ಮಲ್ ಆಗಿ ಡಬ್ಬಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಿಲ್ಲ, ಶೂಟಿಂಗ್ ಮಾಡೋವಾಗ್ಲೇನೆ ಮೂರ್ ಸರಿ ಶಾರ್ಟ್ ಗಳು ಮಾಡ್ತಾ ಇದ್ವಿ. ಸೊ ಅದು ಸ್ಟ್ರೆನ್ಯೂಸ್ ಆಗಿರೋದು. ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗುತ್ತೆ. ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಡ್ 25 ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ 25 ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ. ಯಾವಾಗ್ಲೂ ಕೇಳುವಂತ ಪ್ರಶ್ನೆ, ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ. ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾನಲ್ಲಿ ನಾವಿಬ್ರು ಒಟ್ಟಿಗೆ ಕಾಸ್ಟ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದು ಅವಕಾಶ ಸಿಕ್ತು. ಸೊ ನಾನು ಈ 25 ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ. ಹೃದಯದಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದ್ದೆ, ಈಗ ಭೈರಾದೇವಿನಲ್ಲೂ ಅವ್ರ ಹೆಂಡತಿ ಪಾತ್ರ ಮಾಡಿದೀನಿ. ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ, ಹೇಗೆ ಕತೆ ಹೇಗೆ ಬರುತ್ತೆ ಅಂತೆಲ್ಲ ಹೇಳಿದ್ರೆ ಜೈ 2 ಕೊಡ್ತಾರೆ. ಸೊ ಹೇಳಲ್ಲ, ದಯವಿಟ್ಟು ಇನ್ನೊಂದ್ ದಿನ ಇದೆ, ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ. ಅಂಡ್ ನಾನ್ ಸಿನಿಮಾ ನೋಡ್ದೆ, ಮೊನ್ನೆ ತುಂಬಾ ಕಷ್ಟಪಟ್ಟು ನೋಡ್ದೆ, ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ನನಗಿದೊಂದು ಜಾನ್ರ ಬಹಳ ನಾನ್ ದೂರ, ಹಾರರ್ ಜಾನ್ರ ತುಂಬಾ ಕಷ್ಟ ನನಗೆ. ಆದ್ರೂ ರವಿ ಮೇಡಮ್ ನೀವು 29th ಬರ್ಲೇಬೇಕು ಅಂತ. ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಈ ತರ ಸಿನಿಮಾ ನೋಡಿ, ಯಾಕಂದ್ರೆ ಡಬ್ಬಿಂಗ್ ಮಾಡಿದಾಗ ನೋಡಿದ್ದೆ ನಾನು. ಜೈ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು. ದೆನ್ ಹಿ ಫೋರ್ಸ್ಡ್ ಮೀ. ಅರ್ಧಕ್ಕರ್ಧ ಸಿನಿಮಾ ನೋಡಿಲ್ಲ ಅಂತ ಹೇಳ್ಬೋದಾ, ಹಿಂಗ್ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ. ರಘು ಅವ್ರ ಆರಾಮಾಗಿ ನೋಡ್ತಾ ಇದ್ರು. ಅವ್ರನ್ನ ಕೇಳ್ತಾ ಇದ್ದೆ ಏನಾಯ್ತು, ನಾನೇ ಬನ್ನ, ಯಾರು ಬಂದ್ರು, ರಾಧಿಕಾ ಬನ್ನ, ಯಾರ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ. ಐ ವಾಸಂಟ್ ಏಬಲ್ ಟು ವಾಚ್, ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ. ಆಕೆ ಕಷ್ಟಪಟ್ಟು
ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಹಾಗಾಗಿ ಅವತ್ತು ಬಂದೆ, ಇವತ್ತು ಬಂದಿದ್ದೀನಿ. ಐ ಜಸ್ಟ್ ವಿಶ್ ಅಂಡ್ ನನ್ನ ರಘು ಸರ್ ಬಗ್ಗೆ ಹೇಳಲೇಬೇಕು, ಸಖತ್ ಎಂಜಾಯ್ ಮಾಡಿದೆ. ಅದೇನ್ ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಇತ್ತು, ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು. ಇವರ ಒಂದು ಪಾತ್ರ ರಮೇಶ್ ಸರ್, ಇವರ ಕಾಂಬಿನೇಷನ್ ಸಖತ್ ಎಂಜಾಯ್ ಮಾಡಿದೆ. ಒಂದು ಆಡಿಯನ್ಸ್ ಆಗಿ ನಾನು ನೋಡುವಾಗ ಐ ರಿಯಲಿ ಎಂಜಾಯ್ಡ್ ಇಟ್. ಅಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಲೇಬೇಕು, ನಿರ್ಮಾಪಕಿಯಾಗಿ ಆಕೆನ ಅಪ್ರಿಶಿಯೇಟ್ ಮಾಡಿದೆ. ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡ್ಲೇಬೇಕು. ತವರಿಗೆ ತಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್. ಪಾಪ ಶಿವಣ್ಣದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ಯುನೋ ಶಿ ಇಸ್ ವೆರಿ ನೈವ್, ವೆರಿ ಸ್ವೀಟ್. ಇವತ್ತಿಗೂ ಅದೇ ಇನ್ನಸೆನ್ಸ್, ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ. ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಾಂಗ್ರಾಚುಲೇಟ್ ಮಾಡಿದ್ರು. ರಘು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಶಿಯೇಟೆಡ್ ಹರ್ ವರ್ಕ್. ಖಂಡಿತ ಸುಲಭ ಅಲ್ಲ, ಯಾಕಂದ್ರೆ ನಾವು ಆತರ ಗೆಟಪ್ಗಳು ಹಾಕೊಳ್ಳೋದೇ ಕಷ್ಟ. ಅದನ್ನ ಹಾಕೊಂಡು ಈ ತರ ಹಾಡ್ಗಳು, ಫೈಟ್ಗಳು ಮಾಡ್ಬೇಕು ಅಂದ್ರೆ ಅದು ಇನ್ನೂ ಕಷ್ಟ. ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ಅಣ್ಣ ಜೊತೆಲಿದ್ರು ಆ ನಿರ್ಮಾಣ ಮಾಡ್ತಿರೋದು ಒಂದು ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರುತ್ತೆ. ಅಂತದ್ರಲ್ಲಿ ಅವರು ಇಂಥ ಒಂದು ಅಮೇಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ. ಐ ವಿಶ್ ಲಾಸ್ಟ್ ಟೈಮ್ ಏನೋ ಹೇಳಿದ್ರು, ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತೆಲ್ಲ ಬೈದೆ ನಾನು. ಸೊ ಐ ಟೋಲ್ಡ್ ಹರ್ ಇದಾದ್ಮೇಲೆ ಶಿ ಹ್ಯಾಸ್ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್, ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ, ಟ್ಯಾಲೆಂಟೆಡ್ ಪೀಪಲ್ ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ. ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ. ಅಂಡ್ ಆಕ್ಷನ್ಸ್ ಏನ್ ಬರುತ್ತೆ ಅಂತ ನಾವಿಬ್ರು ಕಾಯ್ತಾ ಇರ್ತೀವಿ. ಮೊಬೈಲ್ ಅಲ್ಲಿ ಗೆಳೆಯರೊಬ್ರು ಮೆಸೇಜ್ ಕಳಿಸಿದ್ರು, ಭಯಕ್ಕೊಂದು ಹೊಸ ಹೆಸರು ಭೈರಾದೇವಿ ಅಂತ. ಪರನ ಕಣೋ, ಶುಕ್ರವಾರ ಪೇಪರ್ ಒಳ್ಳೆ ಹೆಡ್ಲೈನ್ ಆಗುತ್ತೆ ಅಂತ ನಾನು ಮೆಸೇಜ್ ಕಳಿಸಿದೆ. ಇಲ್ಲಪ್ಪ, ನಿಜವಾಗ್ಲು ನಿಮ್ ಹೀರೋಯಿನ್ ಕಾಳಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಕೊಂಡೆ ಮಲ್ಕೊಂಡೆ ನಾನು ಅಂತ ಹೇಳಿದ್ರು. ಸೊ ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾಕಾಗಿದೆ ಅನ್ಸುತ್ತೆ. ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕಿದಂತ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ, ಇನ್ನೊಂದ್ ಕಡೆ ಫ್ಯಾಮಿಲಿ, ಇದು ಬಹಳ ಮುಖ್ಯ ಆಗಿದೆ. ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಈ ಎರಡನೇ ವಿಷಯ. ನಾನು ಆ ಟೈಮಲ್ಲಿ ಉತ್ತಮ ಮೊಬೈಲ್ ಅನ್ನು ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ. ಇಲ್ಲಿ 2 ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ, ತಮಿಳಲ್ಲಿ ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದ್ದೀನಿ. ಆ ಟೈಮಲ್ಲಿ ಶ್ರೀಜಿ ಫೋನ್ ಮಾಡಿ, ಸರ್ ಒಂದು ರೋಲ್ ನೀವು ಮಾಡಬೇಕು ಅಂದರು. ನಾನು ಸರ್ ಈಗ ಆಗಲ್ಲ ಸರ್, ತುಂಬ ಕ್ಯಾಲೆಂಡರ್ ಟೈಟ್ ಇದೆ, ನನಗೆ ನೋ ಹೇಳಕ್ಕೆ ಇಷ್ಟ ಇಲ್ಲ, ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ. ಅವ್ರ ಹತ್ರ ಇಲ್ಲ ಸರ್, ನೀವು ಮಾಡಿದ್ರೆ ನಾವು ಫಿಲ್ಮೇ ಮಾಡೋಣ ಡಿಸೈಡ್ ಮಾಡಿದ್ವಿ, ನೀವು ಮಾಡಲೇಬೇಕು ಅಂತ. ಸರಿ ಬನ್ನಿ ಕೇಳ್ತೀನಿ, ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರಲ್ಲಿ ಅಂತ. ಕತೆ ಕೇಳಿದ ತಕ್ಷಣ ರೀ ಇಮಿಡಿಯೇಟ್ ನಾನು ಒಪ್ಕೊಂಡೆ. ಅದಕ್ಕೆ ಕಾರಣ 2. ಒಂದು, ಈ ಜಾನರ್ ಇದೆಯಲ್ಲ ಹಾರರ್, ಆಪ್ತಮಿತ್ರ ನನ್ನ ಲಾಸ್ಟ್ ಮಾಡಿದ್ದು 20 ವರ್ಷಗಳಾಗ್ಬಿಟ್ಟಿದೆ. ಆ ಜಾನರ್ ನಾನು ಮುಟ್ಟಿಲ್ಲ, ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪಲ್ಲಿ ಅಂತ. ಆಮೇಲೆ ನನಗವ್ರು ಹೇಳಿದಂಥ ಪಾತ್ರ ಅದಕ್ಕೂ ಹಿಂದೆ ಒಂದು 10 ವರ್ಷದಿಂದ ಆ ಥರ ಒಂದು ರೋಲ್ ನಾನು ಮಾಡಿರ್ಬೋದು. ಆ ಥರ ರೋಲ್ ಇತ್ತೀಚೆಗೆ ಮಾಡೇ ಇಲ್ಲ. ಹಾಗಾಗಿ 2 ನನಗೆ ಬಹಳ ಇಷ್ಟ ಆಯಿತು, ಒಪ್ಕೊಂಡೆ. ಮೋರ್ ದನ್ ಎನಿಥಿಂಗ್ ಎಲ್ಸ್, 3ನೇ ವಿಷಯ ಇದೆಯಲ್ಲ ಸರ್, ನಮಗೆ ಗೊತ್ತಿರುವಂಥ ಒಂದು ಪ್ರಪಂಚ ಇದೆ. ನಾವು ನಮ್ಮ ಹೆಂಡತಿ, ನಮ್ಮ ಮಗು ಹ್ಯಾಪಿಯಾಗಿರ್ತೀವಿ, ಆ ಥರ ಕಥೆಯಲ್ಲಿ ಒಂದು ಭಾಗ ಇದೆ. ಇನ್ನೊಂದು ನಮ್ಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರಪಂಚ ಇದೆ. ಈ ಅಘೋರಿಗಳು, ನನಗೆ ಗೊತ್ತೇ ಇಲ್ಲ ಅದೇನು ಅಂತ. ಅದನ್ನ ಶ್ರೀಜಯ್ ಎಕ್ಸ್ಪ್ಲೈನ್ ಮಾಡ್ತಿದ್ದ ರೀತಿ, ಅವರಿಗೆ ನೋಡಿದ್ರಲ್ಲ ನೀವು, ಅವ್ರ ಮಂತ್ರಗಳನ್ನೆಲ್ಲ ಹೇಳಿದ್ದು ಅಷ್ಟು ಚೆನ್ನಾಗಿ ಅವ್ರಿಗೆ ಗೊತ್ತು. ಆ ಕ್ಷೇತ್ರಗಳ ಬಗ್ಗೆ, ಧರ್ಮಸ್ಥಳಗಳ ಬಗ್ಗೆ, ದೇವಿಗಳ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇದೆ ಅಂದ್ರೆ ಇಂಥ ಹತ್ರ ವರ್ಕ್ ಮಾಡಬೇಕು ಅನ್ನಿಸ್ತು ನನಗೆ. ಆ ಕಾರಣಕ್ಕಾಗಿ ಒಪ್ಕೊಂಡೆ. ಕೊನೆಗೆ ಮೊನ್ನೆ ಸಿನಿಮಾ ನೋಡಿದಾಗ ಐ ಫೀಲ್ ಬಹಳ ನೀಟಾಗಿ ಒಂದು ಫಿಲ್ಮ್ ಹಾರರ್ ಫ್ಯಾಮಿಲಿ ಸ್ಟೋರಿಯನ್ನ ಶ್ರೀಜಯ್ ಹೇಳಿದ್ದಾರೆ ಅಂತ. ಈಗ ನಾನು ಹೇಳಿದ್ರಲ್ಲ, ಕಣ್ಣು ಮುಚ್ಕೊಂಡು ನೋಡ್ತಾರೆ ಅಂತ, ಅದು ಬ್ಯೂಟಿ. ಒಂದು ದೆವ್ವದ ಫಿಲ್ಮು, ದೆವ್ವದ ಕತೆ, ಅದ್ರೊಂದು ನಮಗೆ ಮಜಾ ಸಿಗುತ್ತೆ. ಅದು ನಮಗಾಗಬಾರ್ದು ಅಷ್ಟೇ, ಬೇರೆ ಯಾರಿಗಾದ್ರೂ ಓಕೆ ಅದು. ಆ ಥರ ಇದು ಈ ಥರ ಈ ಫಿಲ್ಮಲ್ಲಿ ನನಗೆ ಆ ದೆವ್ವ ಕಾಟ ಆಗುತ್ತೆ, ಒಂದು ಸಮಸ್ಯೆ ಶುರು ಆಗುತ್ತೆ. ಭೈರಾದೇವಿ ಹತ್ರ ಮೊರೆ ಹೋಗ್ತೀನಿ, ಭೈರಾದೇವಿ ಬಂದು ಏನ್ ಮಾಡ್ತಾರೆ ಅನ್ನೋದು ಈ ಚಿತ್ರ. ಐ ಆಮ್ ಶೋರ್ ಯು ಲೈಕ್ ಇಟ್. ಅಂಡ್ ಇವ್ರು ನೀವು ನೋಡಿದ್ರಲ್ಲ ಈಗ ಈ ಸಾಂಗ್ ನೋಡಿದ್ರೆ, ಇಡೀ ಚಿತ್ರರಂಗದ ಇತಿಹಾಸದಲ್ಲಿ 100 ವರ್ಷದಲ್ಲಿ ಹೀರೋಯಿನ್ ನಿಮ್ಮನ್ನು ಆಕರ್ಷಿಸೋದು ಹೇಗೆ? ಕಣ್ಣಲ್ಲಿ ಅದೇನೋ ಕೆಳಗೆ ನೋಡೋದು, ನಾಚ್ಕೊಳ್ಳೋದು, ಕಣ್ಣಿನ ಸನ್ನೆ ಮಾಡೋದು. ಇಡೀ ಸಾಂಗ್ ಅಲ್ಲ, ಇಡೀ ಕಾಡಿ ರೋಡಲ್ಲಿ ಕಣ್ಣು ಮುಟ್ಟಿಸೇ ಇಲ್ಲ ಅವರು ಅಲ್ವಾ? ನಾನು ಯಾವ ಹೀರೋಯಿನ್ ಈ ಥರ ನೋಡಿಲ್ಲ, ಕಣ್ಣು ಬ್ಲಿಂಕ್ ಮಾಡೋದೇ ಇಲ್ಲ ಅವರು. ಇಡೀ ಆ ರೋಲ್ ಫುಲ್ ಅಂತ ಪವರ್ಫುಲ್ ರೋಲ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ.
ನಿರ್ಮಾಪಕಿಗೆ ಫಿಸಿಕಲಿ ಸ್ಟ್ರೈನಿಂಗ್ ಈ ರೋಲು, ಫೈನಾನ್ಷಿಯಲಿ ಸ್ಟ್ರೈನಿಂಗ್ ಅವರ ನಿರ್ಮಾಪಕಿ ಆ ರೋಲು, ಎರಡು ಅದ್ಭುತ ಮಾಡಿದ್ರಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಈಗ ಇವ್ರ ಮನೆಯಲ್ಲೇ ನಾವು ಶೂಟ್ ಮಾಡಿದ್ದು ಆ ಸೀನ್ಸ್ ಅಲ್ಲ. ಎಷ್ಟು ಸೌಮ್ಯ ಇರ್ತಾರೆ ಇವರು ಅಂದ್ರೆ, ಅವ್ರನ್ನ ಗಾಳಿ ರೂಪ ನೋಡಕ್ಕೆ, ಆ ಮೇಕಪ್ ನೋಡಕ್ಕೆ ಬಹಳ ಖುಷಿ ಆಗೋದು. ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಅದು ಬಂದು ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಪಾತ್ರ ಅದು. ಅಂದ್ರೆ ಗಂಡ ಮಲಗಿದ ಮೇಲೆ ಈ ಮೊಬೈಲ್ ಯಾರು ಗಂಡನ ಮೆಸೇಜ್ ಕಳಿಸಿದ್ದಾರೆ ಅಂತ ನೋಡ್ತಿರಲ್ಲ, ಆ ಪಾತ್ರ ಮಾಡಿದ್ದಾರೆ ಅವರು. ಹಾಗಾಗಿ ಹೆಣ್ಮಕ್ಳಿಗೆ ಬಹಳ ಇಷ್ಟ ಆಗುತ್ತೆ ಅವ್ರ ರೋಲ್. ನಾನು ಮಲ್ಕೊಂಡಿದ್ದ ತಕ್ಷಣ ಮೊಬೈಲ್ ಯಾರು ಮೆಸೇಜ್ ಕಳಿಸಿ ನನಗೆ ಅಂತ ನೋಡುವಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪರ್ಸೆಸಿವ್, ಬಹಳ ಇಂಟ್ರೆಸ್ಟಿಂಗ್ ರೋಲ್ ಅದು. ಅಂಡ್ ಈ ತರ ಫಿಲ್ಮ್ಸ್ ಅಲ್ಲಿ, ಸೂಪರ್ ನ್ಯಾಚುರಲ್ ಫಿಲ್ಮ್ಸ್, ಹಾರರ್ ಫಿಲ್ಮ್ಸ್ ಅಲ್ಲಿ ನೀವು ನೋಡಿದ್ರಲ್ಲ, ಆಪ್ತ ಮಿತ್ರ ಅಲ್ಲಿ ಆ ದ್ವಾರಕೀಶ್ ಅವ್ರ ಕ್ಯಾರೆಕ್ಟರ್ ಬಂದ್ ನೋಡಿ, ಏನ್ ಮಜಾ ಸಿಗ್ತಾ ಅದರಿಂದ. ಆ ತರ ಒಂದು ರೋಲು ರಘು ಅವ್ರಿಗಿದೆ. ಎಂತ ರಿಲೀಫ್ ಸಿಗುತ್ತೆ ಅಂದ್ರೆ ರಘು ಅವ್ರು ಬಂದಾಗಲ್ಲ ಬಹಳ. ನನಗೆ ಹೈಸ್ಕೂಲಿಂದ ನಾವಿಬ್ರು ಜೊತೆಗೆ ಇದ್ದೀವಿ, ಹೈಸ್ಕೂಲಲ್ಲಿ ಡ್ರಾಮಾಗಳೆಲ್ಲ ಮಾಡಿದೀವಿ. ಈಗ ಇಷ್ಟೊಂದು ನಟ ಆಗಿದ್ದಾರೆ ರಘು ಅವರು, ಅದ್ಭುತವಾದ ರೋಲ್ ಮಾಡಿದ್ದಾರೆ. ರವಿ ಅಫ್ಕೋರ್ಸ್, ರವಿ ನನ್ನ 100ಗೆಲ್ಲ ಅವರು ಆಕ್ಷನ್ ಡೈರೆಕ್ಷನ್ ಮಾಡ್ತಾರೆ. ಇವ್ರ ಆಕ್ಷನ್ ಡೈರೆಕ್ಷನ್ ಮಾಡೋದು ನೋಡ್ಬೇಕು. ಬರ್ತಾರೆ ಸೆಟ್ಗೆ, ಇಲ್ಲೊಂದು ಶಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಎಡಿಟ್ ಮಾಡಿ, ಎಷ್ಟು ನಿಮಿಷ ಬೇಕು ಸರ್ ನಿಮಗೆ? 3.5 ನಿಮಿಷ, 4 ನಿಮಿಷ ಸರ್, 4 ನಿಮಿಷ ಸರ್, ಎಷ್ಟು ಸರ್ ಕರೆಕ್ಟ್ ಆಗಿ ಹೇಳ್ಬೇಕು. ನನಗೆ 3 ನಿಮಿಷ ಬೇಕು ಸರ್, 2.5 ನಿಮಿಷ ಬೇಕು ಅಂತ ಕರೆಕ್ಟ್ ಆಗಿ ಎಷ್ಟು ನಿಮಗೆ ಲೆಂತ್ ಬೇಕೋ ಆ ಲೆಂತ್ಗೆ ಶೂಟ್ ಮಾಡಿ ಅದನ್ನ ಅಲ್ಲೇ ಎಡಿಟ್ ಮಾಡಿ ಕೈಯಲ್ಲಿ ಕೊಟ್ಬಿಡೋದಿಲ್ಲ ಅಂತ ಆಕ್ಷನ್ ಡೈರೆಕ್ಟರ್ ರವಿ. ಥ್ಯಾಂಕ್ ಯು ರವಿ, ಬಹಳ ಚೆನ್ನಾಗಿ ಮಾಡಿದಿರಿ. ಅಂಡ್ ಮೈ ಪ್ರೊಡ್ಯೂಸರ್ಸ್ ರವಿ ಅಂಡ್ ಯಾದವ್. ಫಸ್ಟ್ ಡೇ ಬಂದಾಗ ಏನೇನು ನನಗೆ ಕೆಲವು ಕಂಡೀಷನ್ಸ್ ಎಲ್ಲ ಇತ್ತು ಈ ರೋಲ್ ಮಾಡೋಕ್ಕೆ, ಆ ಕಂಡೀಷನ್ಸ್ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ನಡ್ಕೊಂಡಿದ್ರೆ ಆಸ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಯಾದವ್. ಮತ್ತೆ 3ನೇ ತಾರೀಕು ರಿಲೀಸ್ ಆಗುತ್ತೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್, ಅದು ಮಾತ್ರ ನಾನು ಹೇಳ್ಬೇಳೆ. ನೀವೇ ನಿರೀಕ್ಷೆ ಮಾಡ್ತೀರೋ ಅದರ ಆಚೆಗೆ ಏನಾದ್ರು ನಡಿಬೋದು ಆ ಚಿತ್ರದಲ್ಲಿ, ಅದಕ್ಕೆ ತಯಾರಾಗಿದೆ. ಥ್ಯಾಂಕ್ ಯು ಸರ್. ಪೊಲೀಸ್ ಆಫೀಸರ್ ಆಗಿ ನೀವು ಅಘೋರಿಗಳ ಪ್ರಭಾವಕ್ಕೊಳಗಾಗ್ತೀರಾ ಹೇಗೆ? ನಾನು ಅದ್ರ ಮೊನ್ನೆ ಕೂಡ ಹೇಳಿದೆ, ಅಂದ್ರೆ ಪೊಲೀಸ್ ಆಫೀಸರ್ ಅಂದ್ರೆ ಅವ್ನು ಬಹಳ ಟಾಪ್ ಪೊಲೀಸ್ ಆಫೀಸರ್, ಯಾವ ರೌಡಿ ಯಾವ ಡಾನ್ ಬೇಕಾದ್ರೆ ಒಳ ಹಾಕ್ಬಿಡ್ತಾನೆ. ಆದ್ರೆ ಇವನಿಗೆ ಇಲ್ಲಿ ಸಿಕ್ಕಿರುವಂತ ವೈರಿ ಈ ರಾಜ್ಯದವರಲ್ಲ, ಈ ದೇಶದವರಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಒಂದು ವೈರಿ ಬಂದು ಏನ್ ಮಾಡ್ತಾರೆ ಪೊಲೀಸ್ ಆಫೀಸರು? ನಿಮ್ಮ ಪವರ್ ಅಧಿಕಾರ ಏನು ಹೆಲ್ಪ್ ಆಗಲ್ಲ. ಆ ತರ ಒಂದು ದುಷ್ಟ ಶಕ್ತಿ ನನ್ನ ಜೀವನದಲ್ಲಿ ಬರುತ್ತೆ. ಅಲ್ಲಿಂದ ಹೇಗೆ ಪಾರಾಗ್ತಾನೆ ಅನ್ನೋದೇ ಚಿತ್ರ. ಭೈರಾದೇವಿ ಬರ್ತಾರೆ, ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಏನಾಗುತ್ತೆ ಅನ್ನೋದು ನಿಮ್ಗೆ 48 ಗಂಟೆಗಳಲ್ಲಿ ನಿಮ್ಮ ಕಣ್ಣಿದೆ. ಅಲ್ಲ, ಕಾಪ್ ಸಮಸ್ಯೆನಾ ಅಥವಾ ಬೇರೆ ವೈಯಕ್ತಿಕವಾದದ್ದ ಅಂತ? ಅಲ್ಲ, ಒಂದು ಪೊಲೀಸ್ ವ್ಯವಸ್ಥೆ ಬಹಳ ಬ್ಯೂಟಿಫುಲ್ ಪಾಯಿಂಟ್. ಈಗ ಹೇಳ್ಬಿಡ್ಬೋದು ಅಂದ್ರೆ, ಈ ಫಿಲ್ಮ್ ಎಂಡ್ ಆಗೋದು ಲಾಸ್ಟ್ ಫ್ರೇಮ್ ಅಲ್ಲಿ. ನೀವು ಹೇಳುವಂತ ಹಲವು ಪ್ರಶ್ನೆಗಳಿಗೆ ಉತ್ತರ ಲಾಸ್ಟ್ ಫ್ರೇಮ್ ಅಲ್ಲಿ ಇದೆ. ನೆನ್ನೆ ಪ್ರಿವ್ಯೂ ನೋಡಿದವರು ಕೂಡ ಅದನ್ನೇ ಕೇಳಿದ್ರು, ನನಗೆ ಹಲವು ಪ್ರಶ್ನೆಗಳು ಕೇಳಿದ್ದಾರೆ, ಅದೆಲ್ಲದಕ್ಕೂ ಉತ್ತರ ಆ ಲಾಸ್ಟ್ ಫ್ರೇಮ್ ಇದೆ. ಲಾಸ್ಟ್ ಫ್ರೇಮ್ ಏನು ಅಂತ ಶ್ರೀಜಯ್ ಹೇಳ್ತಾರೆ. ದಯವಿಟ್ಟು ಥಿಯೇಟರ್ ನೋಡಿ, ಯಾಕಂದ್ರೆ ಹಲವು ಸಮಸ್ಯೆಗಳಿದೆ, ಹಲವು ಪ್ರಶ್ನೆಗಳಿದೆ, ಅದೆಲ್ಲದಕ್ಕೂ ಉತ್ತರ. ಭೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡ್ಬಿಡ್ತು, ಕೊರಗಜ್ಜದ್ದು. ಇವಾಗ ಲೇಡೀಸ್ ದೇವರು ಭೈರಾದೇವಿದು. ತುಂಬಾ ಒಂದು ಬೇರೆ ಥರದ್ದು ಪ್ರಯತ್ನ. ಯಾಕಂದ್ರೆ ಈ ದೇವ್ರಿಗೂ ಯಾವಾಗೂ ವರ್ತಮಾನದಲ್ಲೇ ಇರ್ತವೆ ಅಪ್ಡೇಟ್. ಅವು ಓಕೆ, ವರ್ಷದ್ದು ಹಿಂದೆ ಮುಂದೆ ಇರು, ಭೂತಕಾಲಕ್ಕೂ ಭವಿಷ್ಯಕಾಲದಲ್ಲಿ ಇರಲ್ಲ, ಅವು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ. ಈ ಥರದೊಂದು ಕಥೆ ಮಾಡಿದ ಶ್ರೀಜಯ್ ಅವ್ರು ಹೆಂಗ್ ಮಾಡಿದ್ರು, ರಮೇಶ್ ಸರ್ಗೆ ಇದ್ದರು. ರಮೇಶ್ ಸರ್ ಅವ್ರ ಕ್ಯಾರೆಕ್ಟರ್ಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ. ವಿದ್ಯಾರ್ಥಿಗಳು ದಿಕ್ತಪರು ದೇವನು ಇಬ್ಬರು ಯಾಮಾರಿಸ್ಕೊಡ್ತಾರೆ. ಆ ಥರದ ಒಂದು ಕ್ಯಾರೆಕ್ಟರ್ ಅವರು ಶ್ರೀಜಯ್ ಮಾಡಿದ್ದು. ಆಮೇಲಿಂದ ಇನ್ನು ರವಿವರ್ಮ ಮಾಸ್ಟರ್ ನಾರ್ಮಲ್ ಆಗಿದ್ರೆ ಬಿಡಲ್ಲ, ಅವರು ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡ್ಬಿಡ್ತಾರೆ. ಇನ್ನು ದೇವ್ರ ಕೈ ಸಿಕ್ಕರೆ ಬಿಡ್ತಾರೆ ಇವರು. ಬಹಳ ಚೆನ್ನಾಗಿ ಮಾಡಿಸಿದ ಮಾಸ್ಟರ್ ನಿಜವಾಗ್ಲೂ. ನನಗೆ ನನ್ನ ಸೀಜನೇ ಕೇಳಬೇಕು ಆ ಪದಗಳು. ಇರೋಬರೋ ದೇವ್ರು ಎಟ್ಟಿಲಕ್ಕಮ್ಮ, ಆಲಕ್ಕಮ್ಮ, ಈಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ 3 ಮೂಲೆ ದೇವ್ರು ಒಬ್ಬ ದೇವ್ರನ್ನೂ ಬಿಟ್ಟಿಲ್ಲ. 8 ದೇವ್ರನ್ನೆಲ್ಲ ಬರ್ಬಿಟ್ಟಿದ್ದಾರೆ. ನಾನು ಅವಾಗಲೇ ಕೇಳಿಸ್ದಾಗೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲುಡ್ತವ್ರಿ ಅಂದ್ಬಿಟ್ಟು. ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ. ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟ್ ಡೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನಿಬ್ರು ಒಂದು 6:30-7 ಗಂಟೆಗೆ ಹೋದ್ವಿ. ಪಾಪ ಹೋಗಿ ಹಾಗಾಯ್ತು ಹೀಗಾಯ್ತು ಹಂಗಾಯ್ತು 10, 11, 12 ಆಯ್ತು. ನಮ್ಗೆ ಕೈತಾನೆ ಇಲ್ಲ. ನಾನು ಯಾಕೆ ಅಂತ ಕೇಳಿದೆ,
ರೆಡಿ ಆಗ್ತಿದ್ದಾರೆ ಸರ್ ಅಂದರು. ಆಮೇಲೆ ನಾವು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಂದಿ ಎದ್ರಕೊಂಡ್ವಿ. ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಬೇಕು, ಕಾಕ್ಸ್ಟಲ್ ಸ್ಮಶಾನ ಬೇರೆ, ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಪಾಪ, ಆತ್ಮಗಳು ಯಾವೂ ಇರಲಿಲ್ಲ. ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣ ಅವೆಲ್ಲ ಪ್ರೇಕ್ಷಕರು ಆಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡಕ್ಕೆ, ಎಲ್ಲ ಆತ್ಮಗಳು. ನಮ್ಗೇನೆ ಬಹಳ ಖುಷಿ ಆಯ್ತು ಅದನ್ನ ನೋಡಿ. ಇಷ್ಟಂದ್ರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ದನ್ನ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದಷ್ಟು ಸಿಗುತ್ತೆ ಅಂತ. ಇವರು ಪ್ರತ್ಯಕ್ಷ ಒಂದ್ಸಲ ಶಾರ್ಟೇ ತಂದಿಲ್ಲ ಅಂತ ಕಾಣುತ್ತಲ್ವ. ಬೆಳಗಿದ್ದ 3:30 ನೀವು ಹೋಗಿದ್ದೀರಾ, ಪ್ರಾಬ್ಲಮ್ ಆಗಿದ್ದಲ್ವ. ಬಂದು ಆತ್ಮಗಳಂಗಾರ ಅವು ನಿಮ್ಮ ಹತ್ರಕ್ಕೆ ಗೊತ್ತಿಲ್ಲ, ನಮ್ಗೆ ನಿಜ ಗೊತ್ತಿಲ್ಲ. ಹೌದು, ಹಂಗೆ ಅವಾಪನೆ ಮಾಡಿಕೊಂಡು ಆ ಥರದ್ದು. ನಿಜವಾಗ್ಲೂ ನೆನ್ನೆ ಶೋನ ನೋಡಿದಾರೆ ಸುಮಾರು ಜನ. ಅದೇ ನಾವು ಹೇಳ್ದಂಗೆ ಈ ಭೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು, ಈ ಥರದ ಪಾತ್ರ ಆಗ್ಬೋದು, ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟರ್ಗೆ ಆಗ್ಬೋದು. ಆಮೇಲೆ ಇದನ್ನ ನಾವು ಬರೀ ಇಲ್ಲಿಗಲ್ಲ, ಇದು ತುಂಬ ಜರ್ನಿ ಮಾಡಿಸುತ್ತೆ ನಮ್ಗೆ ಎಲ್ಲರನ್ನು. ಎಲ್ಲೆಲ್ಲೂ ಕರ್ಕೊಂಡೋಯ್ತು. ಯಾನಾಗೋದ್ವಿ, ಆ ಯಾನದ ಕೊರಕಲು ಸಂಧಿಗಳು, ಬಾರೊಳಗೆ ಇದ್ರೊಳಗೆ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಂಡು ಆಮೇಲೆ ಕಾಶಿದ್ ಬಿಡಿ, ಕಾಶಿದು ಇನ್ನೊಂದು 5-6 ದಿವಸ ಇದ್ದಿದ್ರೆ, ನಾವು ಒಂದು 2-3 ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಗ್ಯ ಶುರುವಾಗೋದು, ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು. ಯಾಕೆಂದ್ರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿ ಇರೋಂಥ ಜಾಗ. ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ. ಬಟ್ ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿದಾಗ್ಬೋದು, ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನಾಗ ಕಂಟಿನ್ಯೂದಲ್ಲಿ ಹಾಕಿದ್ರು ರವಿ ಅವರು, ಜಾಧವ್ ಅವರು. ಅಯ್ಯಪ್ಪ ನಮಗೆ ಅಲ್ಲೇ ಇದ್ದಾರೆ ಸರ್, ಅಲ್ಲೇ ಇದಾರಲ್ಲ, ಆ ತಲೆಗುಳ್ಳೆ ಎಲ್ಲಿ ಹುಡ್ಕೊಂಬಂದ್ರೆ ನಾವು ಅಷ್ಟೊಂದು ನಿಜವಾಗ್ಲೂ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗಾಗಿ ನನಗೆ ನೋಡಿದವ್ರಿಗೆಲ್ಲರೂ ಒಂದು ರೀತಿ ಇಷ್ಟ ಆಗಿದೆ. ಅನ್ನೋರಿಗೆ ಕಂಗ್ರ್ಯಾಚುಲೇಷನ್. 25 ವರ್ಷ ಆಯ್ತಲ್ವಾ ಎಂತೆಂಥ ಪಾತ್ರಗಳು ಮಾಡಿದ್ರು ನೋಡಿ. ರಮೇಶ್ ಅವ್ರಿಗೂ ವಯಸ್ಸಾಗಿಲ್ಲ, ಇವ್ರಿಗೂ ವಯಸ್ಸಾಗಿಲ್ಲ. ಎಲ್ಲ ಹೆಂಗ್ ಟೀಮ್ ಇದು ರಾಧಿಕಾರದ ಸೇರ್ಕೊಂಡು ಎಲ್ಲಾರ್ದು. ನಮ್ದೇ ಸ್ವಲ್ಪ ಹೆಂಗೋ ಬಹಳ ಖುಷಿ ಆಗುತ್ತೆ ಈ ಥರದೊಂದು ಸಿನಿಮಾದೊಳಗೆ ಸೇರ್ಕೊಂಡು ಕೆಲಸ ಮಾಡೋದು. ಇದು ಬಹಳ ದೊಡ್ಡ ಲಾಂಗ್ ಜರ್ನಿ. ಸುಮಾರು ಒಂದು 5 ವರ್ಷ ಮಾಡಿದ್ನಪ್ಪಲ್ಲ. ಹೌದು, ಅದು ಮಾಡ್ತಾನೆ ಇದ್ರು. ಅಂದ್ರೆ ರಿಸರ್ಚ್ ಶೂಟಿಂಗ್ ಬೇಗ ಮಾಡಿದ್ವಿ, ರಿಸರ್ಚ್. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ ಮತ್ತೆ ಎಲ್ಲ ರೀತಿಯದ್ದು ಊಟದವರೇ ವೈಕಿ ನಮ್ಗೆ ಅಷ್ಟೇ. ಎಲ್ಲರಿಗೂ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ, ಈ ಥರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ. ತುಂಬಾನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅಲ್ಲಿ ಬೀರುಲ್ಲಿ ಎಷ್ಟು ಶ್ರಮ ಹೋಯ್ತು, ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿಯಾಗಿ ಮಾಡಿದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ಸಿಗಲಿ ಕೇಳ್ತಾ ಒಳ್ಳೇದಾಗಲಿ. ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ. ಥ್ಯಾಂಕ್ ಯು ಸರ್. ಅಂದ್ರೆ ನಾರ್ಮಲ್ ಡ್ರೆಸ್ಸಲ್ಲಿ ಬರ್ತಾರೆ ಅನ್ಕೊಂಡಿದ್ದೆ ನಾನು. ಸೆಟ್ ಹೋದಾಗಲೇ ಅವ್ರ ಮೇಕಪ್ ನೋಡಿದಾಗಲೇ ನನಗೆ ಗೊತ್ತಾಗಿದೆ ಈ ರೀತಿ ಇರ್ತದೆ. ಬಟ್ ಏನಂತಂದ್ರೆ ನಾನು ಲೇಡಿ ಆ್ಯಕ್ಷನ್ನ ಕೋರಿಯೋಗ್ರಾಫ್ ಮಾಡಿರೋದು ಇದು 2ನೇದು. ಒಂದು ಮಾಲಾಶ್ರೀ ಮ್ಯಾಮ್ದು ಒಂದ್ಸರಿ ಮಾಡಿದ್ದೆ, ಅದು ಬಿಟ್ಟರೆ ನೆಕ್ಸ್ಟ್ ರಾಧಿಕಾ ಅವ್ರದ್ದು ಮಾಡಿದ್ದು. ಬಟ್ ನನಗೊಂದು ಚಾಲೆಂಜಿಂಗ್ ಆಗಿತ್ತು, ಯಾಕಂದರೆ ಕಥೆಯಲ್ಲಿ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಕ್ಯಾರೆಕ್ಟರ್ ಸಂಬಂಧಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಅವ್ರು ನಿಜ ಹೇಳಬೇಕಂತಂದರೆ ಯಾವುದ್ರಲ್ಲೂ ಅವ್ರನ್ನ ಹೆಂಗೆ ಹೇಳೋದಂತ ನನಗೆ ಗೊತ್ತಿಲ್ಲ. ಯಾವುದ್ರಲ್ಲೂ ಅವರು ಇಲ್ಲ ಅನ್ನೋ ಒಂದು ಪದ ಅವ್ರ ಹತ್ರ ಇಲ್ಲ, ರಾಧಿಕಾ ಮ್ಯಾಮ್ ಹತ್ರ. ಅಂದರೆ ಅವ್ರದ್ದು ಡ್ಯಾನ್ಸು ನೀವು ನೋಡಿದಿರಿ, ಫೈಟ್ಸು ನೀವು ನೋಡಿದಿರಿ. ಇವಾಗ ಫೈಟ್ಸು ನೋಡಾಗೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನೀವು ನೋಡ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಇದರಲ್ಲಿ. ಬಟ್ ಎಂಟೈರ್ ಟೀಮ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ತಾನು ರಂಗಣ್ಣ ಹೇಳ್ದಂಗೆ ಅವಾಗಿಂದ ಅವ್ರು ಮಾಡ್ಕೊಂಬಂದಿರೋದೇನೆಂದರೆ, ನಾನು ಯಾವಾಗಲೂ ಮಾಡಿದ ಫೈಟು ಅಂತ ಅನ್ಕೊಂಡೆ. ಬಟ್ ಅವ್ರು ಮಾಡಿದ ರಿಸರ್ಚ್ ಒಂದು ಪಾಯಿಂಟು ಕೂಡ ಡೈರೆಕ್ಟ್ರು ಅದು ಏನು ಬೇಕೋ ಅದು ಬೇಕೇ ಬೇಕು ಅಂತ ಹಠ ಮಾಡ್ಕೊತು ಅಂತ ಇದೆ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಬಟ್ ಅದಕ್ಕೆ ತಕ್ಕನಾಗೆ ರವಿ ಅವ್ರನ್ನೂ ಅವ್ರಿಗೆ ಸಹಕಾರ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಚಿತ್ರ ಇದು ಮಾಡಿದ್ದೀವಿ. ನಿಮ್ಮೆಲ್ಲ ಸಹಕಾರ, ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಬಟ್ ರಮೇಶ್ ಸರ್ ಇದ್ದಾರೆ, ರಮೇಶ್ ಸರ್ ಜೊತೆ ನಾನು ಮಾಡೋಕ್ಕಾಗಿಲ್ಲ ಇದರಲ್ಲಿ. ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಿ ಸರ್. ಏನಾಗುತ್ತೆ, ನನಗೆ ಯಾಕೋ ಆ ಪ್ರೊಡ್ಯೂಸರ್ ಹತ್ರ ವರ್ಕ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಏನು ಮಾಡ್ತೀನಿ, ಇದಕ್ಕಿದ್ದಂಗೆ ಈಚೆ ಬಂದ್ಬಿಟ್ಟು ನನಗೆ ಯಾವುದೋ ಸರ್ ಟಚಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವರಿಗೆ ಫೋನ್ ಮಾಡಿದೆ, ಸರ್ ಈ ರೀತಿ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂತ ಅಂದಾಗ ಸರ್ ಹೇಳಿದ್ರು, ಯಾವುದು ಸರ್, ಶ್ರೀಜಯ್ ಅವರೇ ನಾವು ಒಂದು ಕತೆ ಹುಡುಕ್ತಾ ಇದ್ದೀವಿ, ನೀವು ಮನೆ ಹತ್ರ ಬಂದ್ಬಿಡಿ ಅಂತ ಅಂದರು.
ನಾನು ಸರಿ ಸರ್ ಆಯಿತು ಬರ್ತೀನಿ ಅಂತಂದೆ. ಈಗಲೇ ಬರಲ್ಲ ಅಂತಂದೆ. ಬೇಡ ಬೇಡ, ನೀವೊಂದು ಕೆಲಸ ಮಾಡಿ, ನಾವು ಈಗ ಮಂಗಳೂರಿಂದ ಹೊರಟಿದ್ದೀವಿ, ನೀವು ಸೀದಾ ಡಾಲರ್ಸ್ ಕಾಲೋನಿ ಮನೆ ಹತ್ರ ಬಂದ್ಬಿಡಿ ಮಾಡಿ ಅಂತ. ನೆಕ್ಸ್ಟ್ ಡೇ ಹೋದೆ. ನಾನು ಅಂದ್ಕೊಂಡೆ ಬೇರೆ ಯಾರೋ ಹೀರೋ ಇರ್ಬೋದು, ಬೇರೆ ಯಾರಿಗೋ ಏನೋ ಕತೆ ಹುಡುಕ್ತಾ ಇದ್ದಾರೆ ಅಂತ. ಆಮೇಲೆ ಸರ್ ಹೇಳಿದ್ರು, ಇಲ್ಲ ಮೇಡಮ್ನೇ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದರು. ನೈಟ್ ಫೋನ್ ಮಾಡಿದ್ದಾರೆ. ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು ನನ್ನ ಹತ್ರ ಫೀಮೇಲ್ ಓರಿಯೆಂಟೆಡ್ ಕತೆ ಇಲ್ಲ. ನಿಮಗೆ ಗೊತ್ತು, ನಾನು ಆರ್ಎಕ್ಸ್ ಸೂರಿ ಮಾಡಿದ್ದೆಲ್ಲ ಒಂದು ರೌಡಿಸನ್ನು, ರಾ ಸಬ್ಜೆಕ್ಟು, ಒಂದು ಬೇರೆ ಥರನೇ ಇರಲಿ ಅಂತ. ಫೀಮೇಲ್ ಓರಿಯೆಂಟೆಡ್ ಏನು ಮಾಡೋದು, ಏನು ಮೇಡಮ್ ಅಂತಂದ್ರೆ ನಮ್ಮ ಮೈಂಡಿಗೆ ಬರೋದು ಫೀಮೇಲ್ ಓರಿಯೆಂಟೆಡ್ ಅಂತ. ಸರಿ, ಆಮೇಲೆ ಏನು ಮಾಡಿದೆ, ಯೋಚನೆ ಮಾಡಿ ಜಸ್ಟ್ ಅಲ್ಲೇ ಒಂದು ನೈಟೇ ಒಂದು ಔಟ್ಲೈನ್ ರೆಡಿ ಮಾಡಿಕೊಂಡೆ ಸರ್. ರೆಡಿ ಮಾಡ್ಕೊಂಡು ಏನು ಮಾಡಿದೆ, ಟಕ್ ಅಂತ ನಾನು ಸರ್ ಫೋನ್ ಮಾಡಿದೆ. ಬಂದಾಗ ಅವಾಗ ಪರಿಚಯ ಆಗಿದ್ದು ನನಗೆ ರವಿ ಸರ್. ಮನೇಲೆ ಪರಿಚಯ ಆದರು. ಪರಿಚಯ ಆದಮೇಲೆ ಸುಮ್ಮನೆ ಕೂತ್ಕೊಂಡೆ, ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ. ನಾನು ಅಂದ್ಕೊಂಡೆ ಸರ್ ರವಿ ಸರ್ ಯಾವುದು ಸರ್ ಇಬ್ಬರು ಕತೆ ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಸರ್ ಸ್ಟಾರ್ಟ್ ಮಾಡಲ ಸರ್, ಹೇಳಲ್ಲ ಸರ್. ಇಲ್ಲ ವೆಯ್ಟ್ ಮಾಡಿ ಅಂತ. ನಾನು ಸರಿ ಸರ್ ಆಯಿತು ಅಂತ ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಡೈನಿಂಗ್ ಹಾಲಕ್ಕೆ ಕರ್ಕೊಂಡು ಪಕ್ಕದಲ್ಲಿ. ನಾನು ನೋಡಿದ್ರೆ ಮೇಡಮ್ ಮೆಟ್ಲಿಂದ ಇಳಿದು ದಡ ಅಂತ ಬರ್ತಾರೆ. ನಾನು ನೋಡಿದ ತಕ್ಷಣ ಅಯ್ಯೋ ಇದೇನಪ್ಪ ಇದು, ನಾನು ಪ್ರಿಪೇರ್ ಆಗಿಲ್ಲ, ಜಸ್ಟ್ ಒಂದು ಔಟ್ಲೈನ್ ಹೇಳೋಣ, ಚರ್ಚೆ ಮಾಡೋಣ ಅಂತ ಬಂದರೆ ಆಲ್ರೆಡಿ ಮೇಡಮ್ನೇ ಸೀಟಿಂಗ್ ಕೂರಿಸ್ತಾ ಇದ್ದಾರೆ. ಯಾಕಂದರೆ ಯಾರು ಅಷ್ಟು ಸುಲಭವಾಗಿ ಡೈರೆಕ್ಟ್ ನಮಗೆ ಕೂರಿಸೋದಿಲ್ಲ. ಜಸ್ಟು ಅವ್ರ ಕಡೆಯವ್ರು ಯಾರಾದರೂ ಒಬ್ಬರು ಕೇಳಿ ಆಮೇಲೆ ಇದು ಮಾಡ್ಕೊಳ್ತಾರೆ, ಅವಕಾಶ ಮಾಡ್ಕೊಳ್ತಾರೆ. ಸರಿ ಆಯಿತು, ಎದುರುಗಡೆ ಕೂತ್ಕೊಂಡ್ರೆ ನಾನು ಮೇಡಮ್ ಹತ್ರ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇಡಮ್ಗೆ ಹೇಳಿದೆ, ಮ್ಯಾಮ್ ಅಂತಂದ್ಬಿಟ್ಟು ಒಂದಷ್ಟು ಹೇಳಿದ ತಕ್ಷಣ ಇಲ್ಲ ನನಗೆ ಏನಾದ್ರು ಒಂದು ಎಕ್ಸ್ಟ್ರಾಡಿನರಿ ಆಗಿದ್ದರೆ ಮಾತ್ರ ನನಗೆ ಇದೆಲ್ಲ ನಾರ್ಮಲ್ ಥರ ಆಗೋಯ್ತು. ಹಾರರ್ ಇತ್ತು, ಅದರಲ್ಲೂ ಹಾರರ್ ಕಂಟೆಂಟ್. ಯಾಕಂದರೆ ಮೇಡಮ್ಗೆ ಹಾರರ್ ಇಷ್ಟ ಅನ್ನೋದು ಯಾರೋ ಒಂದು ಇಂಟು ಕೊಟ್ಟಿದ್ರು ನನಗೆ. ಹಾಗಾಗಿ ಹಾರರ್ನೇ ಮಾಡ್ಕೊಂಡು ಹೋಗಿದ್ದೆ, ಹಾರರ್ ಕಾನ್ಸೆಪ್ಟು. ಆಮೇಲೆ ಅದು ಆಗಲಿಲ್ಲ. ಆಮೇಲೆ ರವಿ ಸರ್ ಬಂದ್ಬಿಟ್ಟು ಸರಿಯಪ್ಪ ನೋಡಿ ಆಯಿತು ಅಂತಂದರೆ ಮಾಡ್ಕೊಂಡು ಬನ್ನಿ, ಒಂದು 10 days ನೋಡಿ ಕ್ಯಾಪಲ್ಲಿ ನೀವು ಮಾಡ್ಕೊಂಡು ಹೋಗಿ. ಯಾಕಂದರೆ ಬೇರೆ ಡೈರೆಕ್ಟರ್ಸ್ಗೆಲ್ಲ ಸಿಕ್ಕಾಬಿಟ್ಟೆ ಜನ ಫಾಲೋ ಅಲ್ಲಿದ್ದರು. ಯಾಕೆಂದರೆ ನಾವೆಲ್ಲ ಪ್ರತಿಯೊಬ್ಬರು ನಿರ್ದೇಶಕರು ಪ್ರೊಡ್ಯೂಸರ್ಸ್ಗಳಿಗೋಸ್ಕರ ಸ್ವಲ್ಪ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಇಂಥ ಒಂದು ಒಳ್ಳೆ ಸದುಪಯೋಗ ನಮ್ಮ ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಇಂಥ ಅವಕಾಶನ ಏನು ಮಾಡೋದು ಅಂತ ಅಂದ್ಕೊಂಡು ಸರ್ ಅವತ್ತೇ ಇಮಿಡಿಯೇಟ್ ಸರ್ ಹತ್ರ ಹೇಳ್ಬಿಟ್ಟೆ, ಸರ್ ನನಗೆ ಒಂದು 10 ದಿನ ಟೈಮ್ ಕೊಡಿ, ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ. ನೀವು ನಂಬಲಿಕ್ಕಿಲ್ಲ, ನಾನು ಅವತ್ತು ಇವ್ರ ಮನೆಯಿಂದ ಹೋದವನು ರಾತ್ರಿ 10:30ವರೆಗೂ ಇವ್ರ ಮನೆ ಕಾರ್ನರಲ್ಲೇ ನಿಂತ್ಕೊಂಡೇ ಇದ್ದೆ ಅಲ್ಲೇ. ಏನು ಮಾಡೋದು ಅವಕಾಶ ಕಣ್ಮುಂದೆ ಇದೆ, ಇದನ್ನು ಉಪಯೋಗಿಸ್ಕೋಬೇಕು. ಆ ಥರದಂಥ ಒಂದು ಕಾನ್ಸೆಪ್ಟ್ ಇಲ್ವಲ್ಲ, ಏನು ಮಾಡೋದು ಅಂತ ಟಕ್ಕಂತ ಅದು ಏನಾಯ್ತೋ ಗೊತ್ತಿಲ್ಲ, ಅಲ್ಲಿಗೆ ನನಗೆ ಫ್ಲ್ಯಾಶ್ ಆಯಿತು. ಒಂದು ಆರ್ಟಿಕಲ್ ಓದಿದ್ದೆ, ಅದರದ್ದೇ ಡಾಕ್ಯುಮೆಂಟ್ರೀಸು, ಅದು ನ್ಯಾಷನಲ್ ಜಿಯೋಗ್ರಫಿಲಿ ಈ ಅಗೋರಾಸು, ಅವರ ಪದ್ಧತಿಗಳು, ಯಂತ್ರ ತಂತ್ರ, ಏನು ಈ ವಾಮಾಚಾರದ್ದು ಅದೆಲ್ಲ ಒಂದಷ್ಟು ಓದಿರೋದ್ರಿಂದ ನನಗೆ ಏನಾಯಿತು, ಇದನ್ನ ಇಟ್ಕೊಂಡು ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ಟಕ್ಕಂತ ಅವಾಗ ನನಗೆ ಯೋಚನೆ ಆಯಿತು. ಇದನ್ನ ಇಟ್ಕೊಂಡು ಮೇಡಮು ಫೀಮೇಲ್ ಅಗೋರ ಇಟ್ಕೊಂಡು ತೋರಿಸೋದು ಇಮಿಡಿಯೇಟ್ ಟಕ್ಕಂತ ಮೈಂಡಿಗೆ ಬಂದಿದ್ದು ನೆಕ್ಸ್ಟು ರಮೇಶ್ ಸರ್ ಈ ಥರ ಇಟ್ಕೊಂಡು ಮಾಡ್ತು ಅಂತಂದರೆ ಹೆಂಗೆ ಈ ರೀತಿ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನಾನು ಆ್ಯಕ್ಚುಲಿ ಜಸ್ಟ್ ಔಟ್ಲೈನ್ ಮಾಡ್ಕೊಂಡು ಹೋದರೆ ಯಾವುದೂ ವರ್ಕ್ ಆಗಲ್ಲ. ವಿತ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಒಂದಷ್ಟು ಇನ್ಪುಟ್ಸ್ಗಳು ತೊಗೊಂಡು ಹೋದರೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಏನು ಮಾಡಿದೆ, 10 ದಿನ ಆಯಿತು, 12 ದಿನ ಆಯಿತು, 15 ದಿನ ಆಯಿತು. 15 ದಿನ ಆದಮೇಲೆ 16ನೇ ದಿನಕ್ಕೆ ನಮ್ಮ ಸರ್ ಕಾಲ್ ಮಾಡಿದೆ, ರವಿ ಸರ್ಗೆ ಕಾಲ್ ಮಾಡಿದ ತಕ್ಷಣ ಜೈ ನೀವು ಕೇಳಿದ್ದು 10 ದಿನ ಆಲ್ರೆಡಿ ನಾನು ಬೇರೆ ಡೈರೆಕ್ಟರ್ ಜೊತೆ ಟೈಅಪ್ ಆಗಿದ್ದೀನಿ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಪರವಾಗಿಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿ ಇಟ್ಟು ಫೋನ್ ಇಟ್ಟು 10 ನಿಮಿಷಕ್ಕೆ ಮತ್ತೆ ರವಿ ಸರ್ ಕಾಲ್ ಮಾಡಿದ್ರು. ಕಾಲ್ ಮಾಡಿಬಿಟ್ಟು ಏನು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಕೇಳಿ. ಸರ್ ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ, ನೀವು ದಯವಿಟ್ಟು ಎದುರುಗಡೆ ಸಿಗೋಕ್ಕಾಗುತ್ತಾ ಅಂತ. ಸರಿ ನಾಗರಬಾವಿ ಹತ್ರ ಬಂದ್ಬಿಡಿ ಅಂತ ಹೇಳಿದ್ರು. ಅದೊಂದು ಜಾಗ ಇತ್ತು, ಅದು ಭೇಟಿಯಾಗಿ ಜಸ್ಟ್ ಒಂದು 6 ಸೀನ್ ಅಷ್ಟೇ ಸರ್. ನಾನು 6 ಸೀನ್ ಏನೋ ಅಷ್ಟೇ, ಒಂದೇ ಒಂದು ನಿಮಿಷ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ, ಆದರೆ ರೆಕಾರ್ಡ್ ಮಾಡ್ಕೊಳ್ಳ ಅಂತಂದ್ರು. ಟೋಟಲ್ ಕಥೆನೇ ರೆಕಾರ್ಡ್ ಮಾಡ್ಕೊಳ್ತಾ ಇದ್ರು. ನಮಗೆಲ್ಲ ಬರುವಾಗ ಸಡನ್ನಾಗಿ ಏನು ಮಾಡಿದ್ರು, ಮೊಬೈಲ್ ತೆಗೆದು ಶೋಲ್ಡರಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಹೋಗಿ ನಾನು ಇದು ಮೇಡಮ್ ಕೇಳಿಸ್ತೀನಿ ಅಂದರು. ಯಾಕಂದ್ರೆ ಆಲ್ರೆಡಿ ಒಂದು ಅವಕಾಶ ನಾವು ಕಳ್ಕೊಂಬಿಟ್ಟಿದ್ವಿ, ಮೇಡಮ್ ಮುಂದೆ ಕೂತ್ಕೊಳ್ಳೋ ಅಂತ ಅವಕಾಶ ಕೊಟ್ಟಾಯಿತು. ಅವರು ಮತ್ತೆ ಕೊಡ್ತಾರೋ ಇಲ್ವೋ ಅಂತ ಎಲ್ಲ ಹೇಳಾದ್ಮೇಲೆ ಸರ್ ಫುಲ್ಲು ರೆಕಾರ್ಡ್ ಮಾಡಿದ್ರು. ಅವತ್ತು ನೈಟೇ ಮೇಡಮ್ ಕಡೆಯಿಂದ ನನಗೆ ಕಾಲ್ ಬಂತು, ನಾಳೆ ಬೆಳಗ್ಗೆ 10 ಗಂಟೆಗೆ ನೀವು ಮನೆ ಹತ್ರ ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ಬಂದು ಕೂರಿಸಿದೆ. ಆಮೇಲೆ ಇನ್ನು ಕತೆ ಬಗ್ಗೆ ಹೇಳಬೇಕು ಅಂತಂದ್ರೆ